ನಾನು 2 ವರ್ಷದಿಂದ ಇದ್ರಲ್ಲಿ ಒದ್ದಾಡೋದ್ರ ಬದಲು ಏನಾದ್ರೂ ನೀವು ಹೇಳಿದ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅಲ್ಲಿ ಬಂದ್ಯಾ ಬಾರೋ ಆ ಥರ ಎಲ್ಲ ಇದೆ. ಇವಾಗ ನಾನು ನಿಮಗೋಸ್ಕರ ನಾನು ಅಡುಗೆ ಮನೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಮೆಂಟಾಲಿಟಿ ಹೇಗಿರ್ಬೋದು ಅಂತ ನಾನು ಹೇಳ್ತಾ ಇರೋದು. ಅದ್ರ ಬಗ್ಗೆ ನೀವು ನನಗೆ ಹೇಳ್ಬೇಕಾಗಿಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ವಿಡಿಯೋ ಇಲ್ಲ, ಹಾಗೆಯೇ ಒಂದು 5 ಮಿನಿಟ್ಸ್ ಮಾತಾಡೋಣ ಅಂತ ಬಂದಿದ್ದೀನಿ. ಏನರ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ ತುಂಬ ಎಳ್ಕೊಂಡು ಕುಯ್ಕೊಂಡು ಹೋಗೋದು ಬೇಡ ಅಂತಾರಲ್ಲ, ಹಂಗೆ ಸಿಂಪಲ್ಲಾಗಿ ಒಂದು ಕಮೆಂಟ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದಕ್ಕಿಂತ ಮುಂಚೆಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈಗ ಶುರು ಮಾಡ್ಕೊಳ್ಳೋಣ. ತುಂಬ ಏನು ಸಸ್ಪೆನ್ಸಾಗಿ ಮಾತಾಡೋ ಥರದ್ದು ಆ ಥರದ್ದೆಲ್ಲ ಏನೂ ಬೇಡ. ಕಮೆಂಟ್ ಏನು ಬಂದಿತ್ತಪ್ಪ ಅಂತ ಅಂದರೆ, ತಮ್ಮನೆಲ್ಲಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ. ವಿಡಿಯೋ ನಾನು ಚೆನ್ನಾಗಿ ಮಾಡಲ್ಲ, ಮತ್ತು ಜನಗಳಿಗೆ ವಿಡಿಯೋ ಇಷ್ಟ ಆಗಲ್ಲ, ನೀವು ವಿಡಿಯೋ ಯಾಕೆ ಮಾಡ್ತೀರಾ ಅಂತ ಒಬ್ಬರು ನನಗೆ ಕಮೆಂಟ್ ಹಾಕಿದರು. ಅವರು ನೋಡಿ, ಇಲ್ಲಿ ಬರ್ತಿದೆ ಡಿಸ್ಪ್ಲೇ ಮೇಲೆ ಕಮೆಂಟು ಏನು ಎತ್ತ ಅಂತ. ಅವ್ರ ಕಮೆಂಟನ್ನು ಆ ಕಡೆ ಇಡೋಣ, ಒಂದು ಕಡೆ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಚೆನ್ನಾಗಿ ಮಾಡ್ತಿಲ್ಲ, ಮತ್ತು ನೋಡೋರಿಗೆ ಇಷ್ಟ ಆಗ್ತಿಲ್ಲ. ಸೊ ಈ ಮಾತುಗಳು ಏನು ಅಂತ ಅಂದರೆ ಎಲ್ಲರಿಗೂ ಅನ್ವಯಿಸುತ್ತೆ. ನನಗಾಗಲಿ, ನೋಡ್ತಾ ಇರೋ ನಿಮಗಾಗಲಿ, ಇನ್ನೊಬ್ರಿಗಾಗಲಿ ಎಲ್ಲರಿಗೂ ಅನ್ವಯಿಸುತ್ತೆ. ಏನಂತಂದರೆ ನಾವುಗಳಾಗಲಿ ನೀವುಗಳಾಗಲಿ ಯಾರಾಗಲಿ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ, ಮೊದಲನೇದು ಅಲ್ವಾ. ನಾನು ವಿಡಿಯೋ ಮಾಡೋದು ಎಲ್ಲರಿಗೂ ಇಷ್ಟ ಆಗಬೇಕು, ಎಲ್ಲ ಲೈಕ್ ಕೊಡಬೇಕು, ಎಲ್ಲ ಕಮೆಂಟ್ ಮಾಡಬೇಕು. ಎಲ್ಲೂ ನಾನು ಯಾವ ವಿಡಿಯೋದಲ್ಲೂ ಆ ಥರ ಹೇಳಿಲ್ಲ. ನೀವು ಕಮೆಂಟ್ ಮಾಡಲೇಬೇಕು, ಲೈಕ್ ಕೊಡಲೇಬೇಕು ಅಂತ ಅಂದರೆ ಆರ್ಡರ್ ಮಾಡಿ ನಾನು ಎಲ್ಲೂ ಏನು ಕೇಳಿಲ್ಲ. ಒಂದು ವಿಡಿಯೋ ಮಾಡಿ ಕೊನೆಯಲ್ಲಿ ಅಥವಾ ಮೊದಲನೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಲ್ಲಾದ್ರೂ ಒಂದು ಕಡೆ ಅದೊಂದು ಪ್ರೊಸೀಜರು. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋ ಅಂಥವ್ರು ಕೇಳೋ ಅಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕೇಳೋದು ಒಂದು ವೇ, ಅದು ದಾರಿ ಅದು. ಹಾಗಾಗಿ ಕೇಳ್ತೀವಿ ಅಷ್ಟೇ. ಹಂಗಂತ ನಾವೇನು ಬಲವಂತ ಮಾಡಿ ನಿಮ್ಮ ಪಕ್ಕ ಬಂದು ಕೂತ್ಕೊಂಡು ಮೊಬೈಲಿಗೆ ಏನಾದ್ರೂ ನಮ್ಮ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮ್ಮ ವಿಡಿಯೋಸ್ ಆನ್ ಮಾಡಿ ಲೈಕ್ ಮಾಡಿ ಆ ಥರ ಏನಾದ್ರೂ ನಿಮಗೆ ಟಾರ್ಚರ್ ಥರ ಏನಾದ್ರು ಮಾಡ್ತಾಯಿದ್ದೀವಿ. ಸಾಕಷ್ಟು ಆಪ್ಷನ್ಸ್ಗಳಿದೆ. ನೀವು ನಮ್ಮ ವಿಡಿಯೋ ನೋಡದೇ ಇರೋದಕ್ಕೆ ಬೇಕಿದ್ರೆ ಸ್ವೈಪ್ ಮಾಡ್ಬೋದು. ನಮ್ಮ ವಿಡಿಯೋಸ್ ಬಂದಾಗ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಯೂಟ್ಯೂಬ್ ಚಾನಲ್ ನಾವು ಹೇಗೆ ಮಾಡ್ಕೊಂಡು ನಮ್ಮ ಇಷ್ಟನೋ ಹಾಗೆಯೇ ನಿಮಗೆ ನೋಡೋದು ಬಿಡೋದು, ಲೈಕ್ ಕೊಡೋದು, ಕಮೆಂಟ್ ಮಾಡೋದು ಅದು ನಿಮ್ಮ ಇಷ್ಟನೇ. ಹಂಗಂತ ಕಮೆಂಟ್ ಮಾಡ್ಬೋದು ಅಂತ ಒಬ್ಬರಿಗೆ ಬೇಜಾರಾಗೋಂಗೆ ಅಥವಾ ಅವರೇನೋ ಒಂದು ಅಂದ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಏನು ಅಂತಂತ ಅವ್ರ ಮನ್ಸನ್ನು ಕುಗ್ಸೋ ಥರ, ಈ ಡಿಪ್ರಿಸಿಯೇಷನ್ ಮಾಡೋ ಥರ, ಇಳಿಸೋ ಥರ ಮಾತಾಡೋದು, ಅದು ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಲ್ಲ. ಸಾಕಷ್ಟು ಕಮೆಂಟ್ಗಳು ಇನ್ಸ್ಟಾದಲ್ಲಾಗಿರ್ಬೋದು ಅಥವಾ ನಮಗೆ ಅಂತ ಅಲ್ಲ, ಸಾಕಷ್ಟು ಜನಗಳಿಗೆ ಬರೋದು ಅದು ನಾರ್ಮಲ್ಲೇನೆ ಎಲ್ಲರಿಗೂ. ಆದರೆ ಈ ಒಂದು ಕಮೆಂಟಲ್ಲಿ ಅವ್ರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂತ ಅಂದರೆ, ಈಗ ಕಮೆಂಟ್ ವಿಚಾರಕ್ಕೆ ಬರೋದಾದರೆ, ನಾನು ಮೊದಲೇ ಹೇಳ್ದಾಗೆ ಯಾವುದೇ ಒಂದು ವಿಚಾರ ಆದ್ರೂ ಎಲ್ಲರಿಗೂ ಎಲ್ಲದೂ ಇಷ್ಟ ಆಗಬೇಕು ಅಂತ ಇಲ್ಲ ಅಲ್ವಾ. ನನಗೇನೋ ಒಂದಷ್ಟು ಏನೋ ಇಷ್ಟ ಆಗೋವಂಥದ್ದು ನಿಮಗೆ ಇಷ್ಟ ಆಗದೆ ಇರ್ಬೋದು, ನಿಮಗೆ ಇಷ್ಟ ಇಲ್ಲದೆ ಇರೋದು ಇನ್ನೊಬ್ರಿಗೇನೋ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ 5 ಬೆರಳುಗಳು ಒಂದೇ ಸಮ ಇಲ್ಲ ಅಲ್ವಾ. ಎಲ್ಲರಿಗೂ ಎಲ್ಲದೂ ಇಷ್ಟ ಆಗಬೇಕು ಅಂತ ಇಲ್ಲವೇ ಇಲ್ಲ. ಹಾಗಾಗಿ ನೀವು ಆ ಥರ ಹಾಕಿರ್ಬೋದು ಕಮೆಂಟು ಅಂತ ಅನ್ಕೋತೀನಿ. ಕಮೆಂಟ್ ಹಾಕೋದಕ್ಕಿಂತ ನೀವು ಹಂಗೇ ಬಿಡ್ಬೋದಿತ್ತು. ಇವ್ರ ಚಾನಲಲ್ಲಿ ವ್ಲಾಗ್ಗಳು ಚೆನ್ನಾಗಿ ಬರಲ್ಲ, ವೀಡಿಯೋಸ್ಗಳು ಚೆನ್ನಾಗಿ ಬರಲ್ಲ, ನಾವು ನೋಡಬೇಕು ಅಂತ ಏನೂ ಇಲ್ಲ ಅಂತ ನೀವು ಬಿಡ್ಬೋದಿತ್ತು. ಅದು ನಮಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂತ ಅಂದರೆ, ನಿಮ್ಮ ವಿಡಿಯೋ ಚೆನ್ನಾಗಿ ಬರ್ತಿಲ್ಲ, ನೋಡೋಕ್ಕಾಗ್ತಿಲ್ಲ, ಹಾಗೆಯೇ ನಿಮ್ಮ ವೀಡಿಯೋಸ್ನ ಜನಗಳು ಕೂಡ ನೋಡೋದಿಲ್ಲ. ನೀವು ವೀಡಿಯೋಸ್ ಮಾಡಬೇಡಿ.
ವ್ಲಾಗ್ ವೀಡಿಯೋಸ್ಗಳನ್ನ ಮಾಡಬೇಡಿ ಅಂತ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ. ವ್ಲಾಗ್ ವೀಡಿಯೋಸ್ಗಳು ಚೆನ್ನಾಗಿ ಬರ್ತಿಲ್ಲ ನಿಮ್ಮದು, ನೀವು ಮಾಡಲೇಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಡಲೇಬೇಡಿ ಅಂತ ಹೇಳೋ ಅಧಿಕಾರ ನಿಮಗೂ ಇಲ್ಲ. ಮಾಡಬಾರ್ದು ಅಂತ ನನಗೆ ಅನ್ನಿಸ್ಬೇಕು, ಮಾಡಬೇಕೋ ಮಾಡಬಾರ್ದು ಅಂತ ನನಗೆ ಅನ್ನಿಸ್ಬೇಕು. ಅದ್ರ ಬಗ್ಗೆ ನೀವು ನನಗೆ ಹೇಳಬೇಕಾಗಿಲ್ಲ. ನಾನು ಆಲ್ರೆಡಿ ಚಾನಲ್ ಮಾಡಿಕೊಂಡು 2 ವರ್ಷ ಆಯಿತು. 2 ವರ್ಷದಿಂದ ಯೂಟ್ಯೂಬಲ್ಲಿ ಇದ್ದೀನಿ. ಹೇಗೆ ಮಾಡಬೇಕು, ಏನು ಎತ್ತ ಎಲ್ಲನೂ ಆದಷ್ಟು ಕಲ್ತಿದ್ದೀನಿ. ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅನ್ನೋಕ್ಕೆ ಪರಿಣಿತಿ ತಗೊಂಡಿದ್ದೀನಿ ಅಂತ ಕಿರೀಟ ಇಟ್ಕೋತಾ ಇಲ್ಲ ನಾನು. ಆದಷ್ಟು ಹೇಗಿರಬೇಕು, ವಿಡಿಯೋ ಹೇಗೆ ಮಾಡಬೇಕು, ಏನು ಎತ್ತ ಎಲ್ಲ ಕಲ್ತಿದ್ದೀನಿ. ಅದರಲ್ಲೂ ಈ ಬ್ಲಾಗ್ ವೀಡಿಯೋಸ್ಗಳು ಅಂತಂದರೆ ಏನು ಮಾಡಬೇಕು ಅನ್ನೋದು ನನಗೆ ನೀವು ಹೇಳಿದ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಬ್ಲಾಗ್ ವೀಡಿಯೋಸ್ಗಳು ಅಂತಂದರೆ ನಮ್ಮ ದಿನಚರಿಗಳು ಏನಿರುತ್ತೆ, ಏನು ಎತ್ತ, ನಾವು ಹೇಗಿರ್ತೀವಿ ನೋಡಿ. ನಾನು ಇಲ್ಲೂ ಸ್ವಲ್ಪ ಏನು ಅಂದರೆ ಸಖತ್ತು ಇದ್ರಾಗ ಮಾತಾಡೋಕೆ ಹೋಗ್ತಾ ಇದ್ದೀನಿ, ಹಾಗೆ ಹೀಗೆ. ನಾನು ಈ ಥರ ಮಾತಾಡೋವಳು ಅಲ್ವೇ ಅಲ್ಲ. ಏನಂದರೆ ಫುಲ್ಲು ನಮ್ಮದು ಆಡು ಭಾಷೆ, ನಾವು ಮಾತಾಡೋದೇ, ನಾವು ಹಳ್ಳಿಲಿರೋದೇ ನಾವು ಆಡು ಭಾಷೆಯಲ್ಲೇ ಮಾತಾಡೋದು. ಹೋಗಿ ಬನ್ನಿ ತಗೊಳ್ಳಿ ಆ ಥರ ಎಲ್ಲ ಇಲ್ಲ. ಏನಾದ್ರೂ ಕೆಲವೊಂದು ಟೈಮು ವೀಡಿಯೋಗೋಸ್ಕರ ಯಾವುದಾದ್ರೂ ರೆಸಿಪಿ ಮಾಡುವಾಗ ಆ ಥರ ಮಾತುಗಳು ಬಂದಿರ್ಬೋದೇನೋ ನನ್ನಲ್ಲಿ. ಆದರೆ ನಾನು ಆ ಥರ ಮಾತಾಡಲ್ಲ. ನಾನು ಹೋಗಿ ಬನ್ನಿ ಅಂತ ಮಾತಾಡಿಸ್ತೀನಿ, ಯಾರನ್ನಾದರೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿಸ್ತೀನಿ. ಎಲ್ಲೇ ಹೋಗಲಿ, ಯಾವಾಗಲೇ ಆಗಲಿ. ನಾನು ಮುಂಚೆ ಲೈವ್ ಮಾಡುವಾಗ್ಲೂ ಅಷ್ಟೇ, ನನ್ನ ಲೈವಿಗೆ ಚಿಕ್ಕವ್ರು ಬರಲಿ ದೊಡ್ಡವ್ರು ಬರಲಿ, ಓ ಬಂದ್ಯಾ ಬಾರೋ ಆ ಥರ ಎಲ್ಲ ಇಲ್ಲ. ಬಂದ್ರಾ, ಬನ್ನಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಆ ಥರ ಮಾತಾಡ್ಕೊಂಡೇನೆ. ನನಗಿಂತ ದೊಡ್ಡವರಾದ್ರೂ ಚಿಕ್ಕವರಾದ್ರೂ ನಾನು ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟೇನೆ ನಾನು ನನ್ನ ವಿಡಿಯೋಗಳಲ್ಲಿ ಏನು ಲೈವ್ ವಿಡಿಯೋ ಮಾಡ್ತಾ ಇದ್ನಲ್ಲ ಆವಾಗ ಮಾತಾಡ್ತಾ ಇದ್ದಿದ್ದು. ಸಮ್ಟೈಮ್ಸು ಇದ್ರ ಬಗ್ಗೆ ಹೇಳೋದಾದರೆ ಕೆಲವೊಂದೊಂದು ಸರಿ ಬೇರೆಯವ್ರ ಲೈವಿಗೆ ಹೋದಾಗ ನಾನು ಚೆನ್ನಾಗಿದ್ದೀರಾ, ಅವರೇ ಇವರೇ ಅಂತ ಮಾತಾಡಿಸ್ದಾಗ ನಗಾಡಿರೋದು ಉಂಟು. ಅವರು ಏನ್ರಿ ಅವರೇ ಇವರೇ ಅಂತ ಮಾತಾಡಿಸ್ತೀರಾ, ಹೋಗು ಬಾ ಅಂತ ಪರವಾಗಿಲ್ಲ ಮಾತಾಡಿಸ್ತೀವಿ ಅಂತ. ನಾನು ಅವಾಗ ನನ್ನ ರೆಸ್ಪೆಕ್ಟ್ ನಾನು ಕೊಡ್ತೀನಿ, ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದೀನಿ ಎಷ್ಟೊಂದು ಟೈಮು. ಸೊ ನಾನು ವ್ಲಾಗ್ ವಿಡಿಯೋದಲ್ಲಿ ನನ್ನ ದಿನಚರಿ ಹೇಗಿರುತ್ತೆ, ಅಥವಾ ನಾನು ನನ್ನ ಹಸ್ಬೆಂಡು ಅದು ಮಾತಾಡೋದಾಗಿರ್ಬೋದು, ನನ್ನ ಮಗ ಅದರ ಮಧ್ಯ ಮಾತಾಡೋದಾಗಿರ್ಬೋದು, ಏನು ಕುಕ್ಕಿಂಗ್ ಅಡುಗೆ ಕೆಲಸ ಏನು ಮಾಡ್ಕೋತೀವಿ, ನಮ್ಮ ಕ್ಯಾಂಟೀನ್ ಅದ್ರ ಬಗ್ಗೆ ಏನಾದರೂ ಮಾತಾಡೋದಾಗಿರ್ಬೋದು, ನನ್ನ ಡಾಗ್ ಇದೆ, ನಾಯಿ ಇದೆ, ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು. ನಮ್ಮ ಮನೆ ಏನಿದೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನಿಮಗೆ ವ್ಲಾಗ್ ವಿಡಿಯೋ ಅಂದರೆ ನಿಮ್ಮ ಮೆಂಟಾಲಿಟಿ ಹೇಗಿರ್ಬೋದು ಅಂತ ನಾನು ಹೇಳ್ತಾ ಇರೋದು. ನಿಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಐಷಾರಾಮಿ ಕಿಚನ್ನು, ಗಾಜಿಂದು ಏನು ಐಟಮ್ಸ್ಗಳು ಇಟ್ಕೊಳ್ಳೋ ಅಂಥ ಒಂದು ಎಲ್ಲ ಬಾಟಲ್ಗಳು, ಆಮೇಲೆ ಅದೇ ಹೇಳಿದ್ನಲ್ಲ ಕಿಚನ್ನು ಹೇಗಿರಬೇಕು ಅಂದರೆ ನಿಮಗೆ ಮಾಡ್ಯುಲರ್ ಕಿಚನ್ನು ಅಥವಾ ಇಟಾಲಿಯನ್ ಕಿಚನ್ನು, ಎಲ್ಲ ಬಾಕ್ಸು, ಏನು ಪಾತ್ರೆಗಳು ಕಾಣಿಸ್ಬಾರ್ದು, ಎಲ್ಲದರೊಳಗಿಟ್ಟಿರಬೇಕು. ಏನೋ ಒಂದು ಬೇಕಾದಾಗ ತೊಗೊಬೇಕು, ಅದೆಲ್ಲ ಸಿರಾಮಿಕ್ ಐಟಮ್ಗಳಾಗಿರಬೇಕು. ಈಗ ಪಿಂಗಾಣಿ ಥರದ್ದೆಲ್ಲ ಬರುತ್ತಲ್ಲ ಆ ಥರ ಇರಬೇಕು, ಪಳ ಹೊಳಿತಾ ಇರಬೇಕು, ಅದು ನೋಡೋದಕ್ಕೆ ಯೂನಿಕ್ ಆಗಿರಬೇಕು. ಮತ್ತು ಇದನ್ನು ನೋಡಿ ನಾವು ಇಷ್ಟೇ ಆಗ್ತಾಯಿದ್ದೀವಿ, ನಾವು ಇದನ್ನು ಇಷ್ಟು ವರ್ಷದಿಂದ ಬಳಸ್ತಾ ಇದ್ದೀವಿ. ಆ ಥರ ಮಾಡೋರು ಇದ್ದಾರೆ, ಅವ್ರು ಆ ಥರ ಇರ್ತಾರೆ, ಅವ್ರ ಮನೇಲಿ ಆ ಥರ ಇರುತ್ತೆ, ಅವ್ರು ಆ ಥರ ಮಾಡ್ತಾರೆ. ಅದು ನಿಮಗೆ ನೋಡೋದಕ್ಕೆ ಯೂನಿಕ್ಕಾಗಿ ಕಾಣಿಸ್ಬೋದು. ಈ ಥರದ್ದು ನಾವು ನೋಡೇ ಇರಲಿಲ್ಲಲ್ವಾ, ಇವ್ರ ಮನೇಲಿದೆ ಅಲ್ವಾ. ಈಗ ನಮಗೂ ಅನಿಸುತ್ತೆ ಎಲ್ಲೋ ಯಾವುದೋ ಒಂದು ಟೈಮಲ್ಲಿ ಯಾವ್ದಾದ್ರು ವ್ಲಾಗ್ ನೋಡುವಾಗ ತುಂಬ ರಿಚ್ ಆಗಿರೋಂಥವ್ರ ಮನೆಯವ್ರದ್ದು ಯಾವ್ದಾದ್ರು ವ್ಲಾಗ್ ಮಾಡುವ, ಇವ್ರ ಮನೆ ಐಟಮ್ಸ್ಗಳು ಒಂಥರ ಯೂನಿಕ್ ಆಗಿದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ ಅಂತ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಆ ಥರ ಇರ್ಬೋದು. ಒಳ್ಳೊಳ್ಳೆ ಐಟಮ್ಸ್ಗಳು, ಮತ್ತು ಅವರು ದಿನ ಬೆಳಗಾದರೆ ಶಾಪಿಂಗ್ ಮಾಡೋವಂಥದ್ದು, ಅದನ್ನು ತಂದು ತೋರಿಸುವಂಥದ್ದು ಅದೆಲ್ಲ ಇರ್ಬೋದು. ಆ ಥರ ನೀವು ವ್ಲಾಗ್ಗಳನ್ನ ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ. ಇವಾಗ ನಾನು ನಿಮಗೋಸ್ಕರ ನನ್ನ ಅಡುಗೆ ಮನೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ನನ್ನ ಮನೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ಗಂಟು ಮುಟ್ಟೆ ಕಟ್ಕೊಂಡು ಯಾವ್ದಾದ್ರು RCC ಮನೇನೋ ಬಿಲ್ಡಿಂಗ್ ಮನೇನೋ ನೋಡಿಕೊಂಡು ಹೋಗಿ ನಾನು ಅಲ್ಲಿದ್ದು ವ್ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲ ನಾನು ಕ್ಯಾಂಟೀನ್ ಕೆಲಸ ಮಾಡ್ತೀವಿ, ಅದನ್ನು ಬಿಟ್ಬಿಟ್ಟು ಬನ್ನಿ ಇವಾಗ ಯಾವ್ದಾದ್ರು ನಿಮಗೆ ಬೇರೆ ಜಾಬ್ ಕೊಡಿಸ್ತೀನಿ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಮಾಡೋದಕ್ಕಾಗಲ್ಲ. ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ ನಾನು, ನನ್ನ ಗಂಡ, ನನ್ನ ಗಂಡ ದುಡ್ಕೊಂಬರೋದ್ರಲ್ಲೇ ನಾನು ಆರಾಮಾಗಿ ಜೀವನ ಮಾಡ್ತೀನಿ. 2 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನಾನು ₹1 ಪೇಮೆಂಟ್ ತೊಗೊಂಡಿಲ್ಲ ಇದುವರೆಗೂ. ಹಂಗಂತ ನನ್ನ ಗಂಡ ನೀನು ಮಾಡಬೇಡ ವೀಡಿಯೋಸು ಅಂತಲೂ ಹೇಳಿಲ್ಲ. ಅವ್ರು ನಿನಗೆ ಇಷ್ಟನಾ ನೀನು ಮಾಡ್ಕೋ, ಇಲ್ವಾ ಬಿಡು ಅಂತಾರೆ. ಹಾಗಾಗಿನೇ ನಾನು ಬೇಕು ಅಂದಾಗ ವೀಡಿಯೋ ಮಾಡ್ತಿರ್ತೀನಿ, ಸಮ್ಟೈಮ್ಸು ಬಿಟ್ಟಿರ್ತೀನಿ. ಈ 2 ವರ್ಷದಲ್ಲಿ
ಮಧ್ಯೆ ಗ್ಯಾಪ್ ತೊಗೊಂಡು ಆದಷ್ಟು ಬಿಟ್ಟಿದ್ದೀನಿ. ಸುಮ್ಮನೆ ಬೋರ್ ಆದಾಗೆಲ್ಲ ಬಿಟ್ಟಿರ್ತೀನಿ ವೀಡಿಯೋಸು ಮಾಡೋಕ್ಕಾಗ್ದಿರ. ಆದರೆ ಮತ್ತೆ ಇವಾಗ ಹಾಗೆಲ್ಲ ಮಾಡಬಾರ್ದು, ಏನೋ ಒಂದು ಮಾಡ್ಕೊಂಡ್ಮೇಲೆ ಅದ್ರಲ್ಲಿ ಮಾಡಬೇಕು ಅಂತ ಅನ್ನೋದನ್ನು ಅಂದ್ಕೊಂಡು ಮತ್ತೆ ಇವಾಗ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಹಾಕಿದ್ದೀನಿ. ನನ್ನ ಚಾನಲ್ ನೇಮೇನೆ ನಾನು ಭವ್ಯ ಹರೀಶ್ ಬ್ಲಾಗ್ಸ್ ಅಂತ ಹಾಕಿದ್ದೀನಿ. ಬ್ಲಾಗ್ ಚಾನಲಲ್ಲಿ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅದರಲ್ಲೂ ಶಾರ್ಟ್ ವೀಡಿಯೋಸ್ಗಳನ್ನೂ ಮಾಡ್ತಾಯಿರ್ತೀನಿ. ಶಾರ್ಟ್ ವೀಡಿಯೋಸ್ಗಳು ಬೇರೆ ಯಾರೇನೇ ಹೇಳಿದ್ರು ನನಗೆ ಅನ್ನಿಸೋ ಪ್ರಕಾರ ನಾನು ಆದಷ್ಟು 100% ಚೆನ್ನಾಗೇ ಮಾಡೋದಕ್ಕೆ ಟ್ರೈ ಮಾಡಿರ್ತೀನಿ. ಇನ್ನು ಬ್ಲಾಗ್ ವೀಡಿಯೋಸ್ಗಳು ಅಷ್ಟೇ, ನಾವು ಟಿಫನ್ನು ಆಗಿರ್ಬೋದು, ಲಂಚ್ ಆಗಿರ್ಬೋದು, ಏನು ಮಾಡಿದ್ವಿ ಏನು ಎತ್ತ, ಅಥವಾ ಮನೇಲಿ ನಮ್ಮ ಮಧ್ಯೆ ನಡೆಯುವಂಥ ಸಣ್ಣ ಪುಟ್ಟ ಫನ್ನಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಅದಕ್ಕಿಂತ ಇನ್ನೇನು ಬ್ಲಾಗ್ ವೀಡಿಯೋಸಲ್ಲಿ ಇನ್ನೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬ ಜನನ ಫಾಲೋ ಮಾಡ್ತೀನಿ, ತುಂಬ ಜನನ ನೋಡ್ತೀನಿ ವೀಡಿಯೋಸ್ಗಳು. ನಾನು ಯಾವುದು ವೀಡಿಯೋಸ್ ನೋಡಲ್ಲ ಅಂತ ಅಲ್ಲ, ನೋಡ್ತೀನಿ. ನಾನು ಎಲ್ಲರೂ ಹಾಗೇ ಮಾಡ್ತಾರೆ. ಅಡುಗೆ ಆಯಿತು, ಊಟ ಆಯಿತು, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ನಮ್ಮ ಮನೇಲಿ ಈಗ ಆಗ್ತಿದೆ, ಇವತ್ತಿನ ವಿಚಾರ ಇದು ಅಂತಲೇ ಮಾಡಿರ್ತಾರೆ. ಸೊ ನಿಮ್ಮ ವ್ಲಾಗು ನೋಡೋದಕ್ಕೆ ಚೆನ್ನಾಗಿಲ್ಲ, ನಿಮ್ಮ ವ್ಲಾಗನ್ನು ಜನಗಳ್ಯಾರೂ ನೋಡಲ್ಲ, ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀರಾ ಅಂತ ಅಂದರೆ ಅಷ್ಟು ಕೆಟ್ಟದಾಗಿ ಅಥವಾ ಅಷ್ಟು ಹಾರಿಬಲ್ಲಾಗಿ ಏನಾದರೂ ನೋಡೋದಕ್ಕೆ ನನ್ನ ವಿಡಿಯೋದಲ್ಲಿ ಸಿಗ್ತಾ ಇದೆಯಾ ನಿಮಗೆ ಅಂತ ಅನ್ನೋದು ನನಗೊಂದು ಡೌಟ್ ಬಂತು. ಹಾಗೆಯೇ ನೀವು ಹೇಳಿದ್ರಿ ಅಂತ ನಾನೇನು ಯೂಟ್ಯೂಬ್ ಚಾನಲ್ ಮಾಡೋದು ನಿಲ್ಲಿಸಲ್ಲ. ನಾನು ನಿಮ್ಗಾಗಲೇ ರಿಪ್ಲೈ ಕೂಡ ಮಾಡಿದ್ದೀನಿ. ಏನಂತಂದರೆ ನನ್ನ ಚಾನಲ್ಲು ನನ್ನ ಇಷ್ಟ ಅಂತ ಒಂದು ಗಾದೆ ಮಾತನ್ನ ಕೂಡ ನಿಮಗೆ ಆ್ಯಡ್ ಮಾಡಿದ್ದೀನಿ ಅಲ್ಲಿ. ಸೊ ಈ ಥರ ಏನು ಅಂತಂದರೆ ಈ ಥರ ನಮ್ಮನ್ನು ಕುಗ್ಸೋ ಅಂಥ ಜನಗಳು ಬರ್ತಾರೆ ಕಮೆಂಟ್ ಮಾಡಿಕೊಂಡು. ಸೊ ಈ ಥರ ಯಾರಾದ್ರೂ ಬಂದರೆ, ನೀವು ಬೇರೆ ಯಾರು ಈ ಥರ ಕಮೆಂಟ್ ಮಾಡಿದ್ರೆ ಬಿಟ್ಬಿಡಿ. ಅವ್ರು ಹೇಳ್ತಿರೋ ನೋಡಬೇಕು, ನೀವು ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳ್ತಿದ್ದಾರಲ್ಲ. ಹೆಂಗೆ ಹೇಳ್ತೀರಾ ನೋಡಿ, ನೀವು ಒಂದು ದಿವ್ಸಕ್ಕೆ ಟ್ರೈ ಮಾಡಿ. ನಿಮ್ಮ ಚಾನಲ್ನ ನಾನು ಚೆಕ್ ಮಾಡಿದೆ, ಯಾವುದೋ ಒಂದು ವಿಡಿಯೋ ಹಾಕಿ ಹಂಗೆ ಬಿಟ್ಬಿಟ್ಟಿದ್ದೀರಾ. ಒಂದೇ ಒಂದು ವಿಡಿಯೋ ಹಾಕಿ ಇದೆ ಅದರಲ್ಲಿ. ಒಂದು ದಿವ್ಸಕ್ಕಾದ್ರೂ ಒಂದು ದಿವ್ಸಕ್ಕಲ್ಲ, ಒಂದು 10 ದಿವಸ ಟ್ರೈ ಮಾಡಿ. ಬ್ಲಾಗ್ ವೀಡಿಯೋಸ್ಗಳನ್ನ ಮಾಡಿ, ಎಡಿಟಿಂಗ್ ಮಾಡಿ, ಅದನ್ನು ಅಪ್ಲೋಡ್ ಮಾಡಿ ಕಾಯಿರಿ ವ್ಯೂಸಿಗೋಸ್ಕರ. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅವಾಗ ಅದ್ರದ್ದು ಎಷ್ಟು ಕಷ್ಟ ಆಗುತ್ತೆ ಏನು ಎತ್ತ ಅಂತ. ಎಡಿಟಿಂಗ್ ಮಾಡುವಾಗ ಎಷ್ಟು ಟೈಮ್ ಹಿಡಿಯುತ್ತೆ, ಮತ್ತು ನಾವೇನಾದರೂ ಬೇಕು ಅಂದಿದ್ದು ಮಾತುಗಳು ಮಾತಾಡಿರ್ತೀವಿ, ಕೆಲವು ಟೈಮ್ ಬೇಡ ಅಂದಿದ್ದು ಮಾತುಗಳನ್ನೂ ಮಾತಾಡಿರ್ತೀವಿ, ಅವೆಲ್ಲ ತೆಗಿಬೇಕು, ಅದೆಲ್ಲ ಎಡಿಟಿಂಗ್ ಮಾಡಬೇಕು. ಅದೆಲ್ಲನೂ ಮಾಡಿ ಕಷ್ಟಪಟ್ಟು ಮಾಡಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ, ನೀವು ಮಾಡ್ತಾ ಇರೋದು ಚೆನ್ನಾಗಿಲ್ಲ, ನೀವು ಡಿಲೀಟ್ ಮಾಡಿ ಅಥವಾ ನೀವು ಮಾಡಲೇಬೇಡಿ ಅಂತ ಹೇಳ್ತೀರಾ ಅಂತಂದರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ನಮ್ಮ ವೀಡಿಯೋಸ್ಗಳು ನೋಡಲೇಬೇಕು ಅಂತ ಏನೂ ಇಲ್ಲ. ನನಗೆ 10 ಜನ ನೋಡಲಿ, 5 ಜನ ನೋಡಲಿ, ಖುಷಿಯಿಂದ ನೋಡಿ. ನನಗೆ ಲೈಕ್ಸು ಕೊಡದೇ ಇದ್ರೂ ಪರವಾಗಿಲ್ಲ. ನಾನು ಎಷ್ಟೊಂದು ವೀಡಿಯೋಸ್ಗಳು ಹಾಕಿದ್ದೀನಿ, ಬರೋ ಅಂಥದ್ದು ಬರುತ್ತೆ. ಲೈಕ್ಸ್ ಆಗಲಿ ವ್ಯೂಸ್ ಆಗಲಿ ಅಂಥದಕ್ಕೆ ಬರುತ್ತೆ. ಬರ್ದಿರೋದಕ್ಕೆ ಬರಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ನನಗೆ 10 ಜನ ನೋಡಲಿ ಸಾಕು, 5 ಜನ ನೋಡಲಿ ಸಾಕು, ಖುಷಿಯಿಂದ ನೋಡ್ತಾರ ಸಾಕು. ಇವರು ವೀಡಿಯೋಸ್ಗಳು ಚೆನ್ನಾಗಿರುತ್ತೆ ಅಂತ ನೋಡ್ತಾರ ಸಾಕು. ನಿಮ್ಮಂಥವ್ರು 100 ಜನ ಇದ್ರೂ ನಾನೇ ಹೇಳ್ತಾ ಇದ್ದೀನಿ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ನನಗೇನು ವ್ಯೂಸ್ ಕೊಡೋದು ಬೇಡ, ನೀವು ನನ್ನ ವೀಡಿಯೋಸ್ಗಳು ನೋಡೋದು ಬೇಡ. ನಿಮ್ಮಂಥವರೆಲ್ಲ ನೋಡಿ ನನಗೆ ಪೇಮೆಂಟ್ ಬಂದು ನಾನು ಕಿರೀಟ ಒತ್ಕೊಳ್ಳೋದು ಬೇಡ. ನನಗೆ ಒಂದು 5 ಜನ 10 ಜನ ನೋಡಲಿ, ಯಾರೂ ನೋಡದೇ ಇದ್ರೂ ನನಗೆ ಮೆಮೊರೀಸ್ ಇರುತ್ತೆ. ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅದ್ರದ್ದು ವೀಡಿಯೋಸ್ಗಳನ್ನ ನಾನು ಹಾಕಿದ್ದಾಗ, ಇತ್ತೀಚೆಗೆ ಹೋದ ವಾರದಲ್ಲೇನೋ ನಾವು ಟಿ ವಿನಲ್ಲಿ ನಮ್ಮ ವೀಡಿಯೋಸ್ಗಳನ್ನೇ ನಾವು ಹಳೆಯ ವೀಡಿಯೋಸ್ಗಳನ್ನ ಹಾಕ್ಕೊಂಡು ನೋಡುವಾಗ ನಮ್ಮ ಮುಖದಲ್ಲೇ ಒಂದು ನಗು. ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂತ ಅನ್ನೋದಲ್ಲ, ನಮಗೆ ಒಂದು ಖುಷಿ. ಹೌದಾ, ಈ ಥರ ಆಗಿತ್ತು ಅವತ್ತು ಮನೆಯಲ್ಲಿ, ಅವ್ರು ಬಂದಿದ್ರಾ ಇವ್ರು ಬಂದಿದ್ರಾ. ಮತ್ತು ನನ್ನ ನಾಯಿ ನಂದೊಂದು ಮುನ್ನಿ ಅಂತ ನಾಯಿ ಇತ್ತು, ಅದು ತೀರೋಗಿದೆ. ಅವಳನ್ನ ಆ ವಿಡಿಯೋದಲ್ಲಿ ನನಗೆ ನೋಡುವಾಗ ಸಖತ್ತು ಖುಷಿಯಾಯಿತು. ಒಂಥರ ಮನಸ್ಸಿಗೆ ಒಂಥರ ಆಯಿತು, ಅವಳಿದ್ಲಲ್ವ ಆವಾಗ ಅಂತ. ಸೊ ಈ ಥರ ಮೆಮೊರೀಸ್ ಉಳಿಲಿ ಸಾಕು ನನಗೆ. ನಾನು ಅದರಿಂದ ಎಲ್ಲ ನೋಡಿ ನನಗೆ ಪೇಮೆಂಟ್ ಬಂದು ನಾನು ಉದ್ಧಾರ ಮಾಡೋ ಅಂಥದ್ದು ಏನೂ ಇಲ್ಲ. ಏನೋ ಒಂದು ಖುಷಿ, ನನಗೂ ಅದು ಇಷ್ಟ ವಿಡಿಯೋ ಮಾಡೋದು ಅಂತಂದರೆ. ಇವತ್ತಲ್ಲ, ಇವಾಗಲ್ಲ, ನಾನು ಮುಂಚೆಯಿಂದನೂ ನಾನು ಹೆಚ್ಚು ಕಮ್ಮಿ ಒಂದು 2013-14ರಿಂದನೇ ನಾನು ಫೇಸ್ಬುಕ್ಕಲ್ಲಿ ನಾನು ವೀಡಿಯೋಸ್ಗಳಾಗಿರ್ಬೋದು, ನನ್ನ ಮಗನ ಫೋಟೋ ಆಗಿರ್ಬೋದು, ಅದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗೆ
ಯೂಟ್ಯೂಬ್ ಅನ್ನೋದು ಇತ್ತೀಚೆಗೆ ಮಾಡ್ಕೊಂಡಿದ್ದು ಅಷ್ಟೇ. ಆದರೆ ಫೇಸ್ಬುಕ್ಕಲ್ಲೆಲ್ಲ ನಾನು ಮುಂಚೆ ಎಲ್ಲ ನನಗೆ ಎಲ್ಲೋದ್ರೂ ಫೋಟೋ ತಕ್ಕೊಳ್ಳೋದು, ವಿಡಿಯೋಸ್ ಮಾಡೋದು ಅದೆಲ್ಲ ಖುಷಿ. ನನ್ನ ಸುತ್ತಮುತ್ತ ಇರೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ಎಲ್ಲಿ ಬಂದ್ರೂ ಕ್ಯಾಮ್ರಾ ತೆಗೆದ್ಬಿಡ್ತಾಳಪ್ಪ ಇವಳು ಅಂತ. ಸೊ ಅದು ನನಗೆ ಬಂದಿರೋವಂಥದ್ದು ಒಂದು ಏನೋ ಒಂದು ಅದು ಅಭ್ಯಾಸ ಅಂತ ಹೇಳ್ಬೋದು. ಅದು ನಮ್ಗೆ ಖುಷಿಯಾಗುತ್ತೆ, ಅದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಯೂಟ್ಯೂಬಲ್ಲಿ ನಾನು ದುಡಿಬೇಕು, ಪೇಮೆಂಟ್ ತೊಗೋಬೇಕು ಅಂತ ಎಲ್ಲರೂ ಇದನ್ನೇ ಹೇಳ್ತಾರೆ. ಆದರೆ ದುಡ್ಡು ಬಂದಮೇಲೆ ಚೆನ್ನಾಗೇ ಇದು ಮಾಡ್ಕೋತಾರೆ ಅಂತಲ್ಲ. ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಪೇಮೆಂಟ್ ಬರುತ್ತೆ ಅಂತ ಗೊತ್ತಿದ್ದೇನೆ ಸ್ಟಾರ್ಟ್ ಮಾಡಿದ್ದು. ಒಂದಷ್ಟು ದಿನಗಳು ಹೋದ್ಮೇಲೆ ಒಂದಷ್ಟು ದಿನಗಳೆಲ್ಲ ಆದಮೇಲೆ ಆಮೇಲೆ ನನಗೆ ಅನ್ನಿಸ್ತು, ಯೂಟ್ಯೂಬ್ ಪೇಮೆಂಟ್ಗಿಂತ ನಮಗೆ ಮೆಮೊರೀಸ್ ಚೆನ್ನಾಗಿ ಉಳಿಯುತ್ತೆ ಇದರಲ್ಲಿ. ನಮ್ಮನ್ನು ನಾವು ಏನಾದರೂ ಟೈಮ್ ಇತ್ತು ಅಂತಂದರೆ ತೊಡಗಿಸ್ಕೊಂಡಂಗೆ ಆಗುತ್ತೆ. ಒಂದು ಕ್ರಿಯೇಟಿವಿಟಿಯಾಗಿ ನಮಗೇನು ಬರುತ್ತೆ ಅದನ್ನು ನಮಗೇನು ಅನಿಸುತ್ತೆ ನಾವು, ಅಥವಾ ಫನ್ನಿ ಆಗಿರ್ಬೋದು, ಎಲ್ಲರೂ ಹೊರಗಡೆ ಹೋಗಿ ಇದ್ದಾಗಿರ್ಬೋದು, ಅದೆಲ್ಲ ಮೆಮೊರೀಸ್ ಉಳಿಯುತ್ತೆ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ಗಳನ್ನ ಹಾಕ್ಕೊಂಡು ಹೋದೆ. ಹಂಗಿಲ್ಲ ಅಂತಂದಿದ್ರೆ ನಾನು 2 ವರ್ಷದಿಂದ ಇದರಲ್ಲಿ ಒದ್ದಾಡೋದ್ರ ಬದಲು ಏನಾದ್ರೂ ಮನೆಯಲ್ಲೇ ಒಂದು ಟೈಲರಿಂಗು ಅದು ಇದು ಏನಾದ್ರು ಮಾಡ್ಕೊಂಡಿದ್ರೆ ತಿಂಗಳಿಗೆ ಬೇಕಾದಷ್ಟು ದುಡಿಬೋದು. ಹೆಣ್ಮಕ್ಳು ಇವಾಗೆಲ್ಲ ದುಡಿತಾ ಇದ್ದಾರೆ. ಸೊ ನನಗೆ ಹೊರಗಡೆ ಹೋಗಿ ಏನು ಮಾಡೋ ಅಂಥದ್ದು ಕೆಲಸ ಇಲ್ಲ. ಮನೆಯಲ್ಲೇ ನಮ್ಮದು ಕ್ಯಾಂಟೀನ್ ಬಿಸ್ನೆಸ್ ಆಗಿರೋದ್ರಿಂದ ಮಧ್ಯಾಹ್ನದವರೆಗೂ ನನಗೆ ಕೆಲಸ ಇರುತ್ತೆ. ಆಮೇಲೆ ನನ್ನ ಹಸ್ಬೆಂಡ್ ಅದನ್ನು ನೋಡ್ಕೋತಾರೆ. ನಾನು ಫ್ರೀಯಾಗಿದ್ದೀನಲ್ಲ ಅಂತ ವೀಡಿಯೋಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನನಗೆ ಆ್ಯಕ್ಟಿಂಗ್ ಅಂದರೆ ಸಖತ್ ಇಷ್ಟ, ಡ್ಯಾನ್ಸ್ ಅಂದ್ರೂ ಸಖತ್ ಇಷ್ಟ. ಹಂಗಾಗಿ ನಾನು ರೀಲ್ಸ್ ಮಾಡ್ತೀನಿ. ರೀಲ್ಸ್ನ ತುಂಬ ದಿವಸದಿಂದ ಮಾಡುವೆ, ಆದರೆ ಯೂಟ್ಯೂಬಲ್ಲೆಲ್ಲ ಕೊನೆಗೇ ಅಪ್ಲೋಡ್ ಮಾಡಿದ್ದು. ಈ ಥರ ಒಂದು ಆಸೆ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಇರೋದಾಗಿರ್ಬೋದು, ರೀಲ್ಸ್ ಮಾಡ್ತಿರೋದಾಗಿರ್ಬೋದು ಮಾಡ್ತಾ ಇರೋದು. ಯಾರನ್ನೂ ಮೆಚ್ಚೋದಕ್ಕಾಗಲಿ ಅಥವಾ ಅದೇ ಹೇಳಿದ್ನಲ್ಲ ಆ ಥರ ಅಂತ ಮನಸ್ಸಲ್ಲಿ ಇಟ್ಕೊಂಡು ವ್ಯೂಸೇ ಬರಲಿ ಇದೇ ಬರಲಿ ಅಂತಲೇ ಮಾಡಲ್ಲ ನಾವು. ನಮಗೂ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ ಅಂತಲೇ ನಾವು ವಿಡಿಯೋನ ಮಾಡುವಂಥದ್ದು. ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಹೇಳೋದ್ನಲ್ವ, ನನಗೆ ಒಂದು 10 ಜನ ನೋಡಿ ಖುಷಿಪಟ್ಟು ಯಾರಲ್ಲಿ ಯಾರೋ ಒಬ್ಬರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ಅಷ್ಟೇ ಖುಷಿ ಸಾಕು ನನಗೆ. ಇನ್ನೂ 10 ವರ್ಷ ಆಗಲಿ ಹಿಂಗೇ ಇರಲಿ ಬೇಕಿದ್ರೆ ಯೂಟ್ಯೂಬು. ನನಗೆ ಸಬ್ಸ್ಕ್ರೈಬರ್ಸು ಆಗ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಕಮೆಂಟ್ಸ್ಗಳು ಬರುತ್ತೋ ಬಿಡುತ್ತೋ, ಒಳ್ಳೆ ಕಮೆಂಟ್ಸ್ಗಳು ಅದು ಅವ್ರಿಗೆ ಬಿಟ್ಟಿದ್ದು. ವ್ಯೂಸ್ಗಳು ಬರುತ್ತೋ ಬಿಡುತ್ತೋ ಅದು ಯೂಟ್ಯೂಬರಿಗೆ ಬಿಟ್ಟಿದ್ದು. ಒಂದು ಮಟ್ಟಿಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನನ್ನ ಚಾನಲ್ಲು ಇಷ್ಟೊತ್ತಿಗೆ ಗ್ರೋ ಆಗಿ ಸಖತ್ತು ಇದಾಗಿರೋದು, ಏನು ಬೆಳೆದಿರೋ ಅಂಥದ್ದು. ಅದ್ರ ಮಧ್ಯೆ ನಾನೇ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೀನಿ ಅಂತ ಕೂಡ ನಾನು ಹೇಳಿದ್ದೀನಿ. ಏನು ತಪ್ಪುಗಳು ಮಾಡಿದೆ ಏನು ಎತ್ತ ಅಂತ ಬೇಕಿದ್ರೆ ಇನ್ನೊಂದು ಸರಿ ಹೇಳ್ತೀನಿ. ವಿಡಿಯೋನ ಲೈವ್ ವಿಡಿಯೋ ಆಗಿರ್ಬೋದು, ಮಾಮೂಲಿ ವಿಡಿಯೋಗಳೇನಿತ್ತು ನಂದು ವೀಡಿಯೋಸ್ಗಳು ಚಾನಲ್ ಗ್ರೋ ಆಗೋ ಟೈಮಲ್ಲಿ ನಾನು ಡಿಲೀಟ್ ಮಾಡಿದ್ದೆ ಎಲ್ಲನೂ. ಹಾಗಾಗಿ ಇದಕ್ಕಿದ್ದಾಗೆ ಚಾನಲ್ಲು ಡೌನ್ ಆಯಿತು, ವ್ಯೂಸ್ಗಳು ಬರ್ತಿದ್ದೆಲ್ಲ ಡೌನ್ ಆಯಿತು. ಆಮೇಲೆ ಸಬ್ಸ್ಕ್ರೈಬರ್ಸ್ಗಳು ಕೂಡ ಆಗ್ತಿದ್ದವ್ರಂಗೆ ನಿಂತೋಯ್ತು. ಈ ಥರ ಆಗಿ ನನ್ನ ಚಾನಲ್ಲು ನಿಧಾನ ಆಗಿದೆ ಅಷ್ಟೇ. ಏನು ವ್ಯೂಸ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಕಮೆಂಟ್ಸ್ಗಳಾಗಿರ್ಬೋದು, ವ್ಯೂಸ್ಗಳಾಗಿರ್ಬೋದು, ಚಾನಲ್ ಗ್ರೋ ಎಲ್ಲ ಕಮ್ಮಿ ಆಗಿದೆ. ಅದು ನನಗೆ ಗೊತ್ತಿರೋವಂಥ ವಿಚಾರ. ಬರುತ್ತೆ, ಇವತ್ತಲ್ಲ ನಾಳೆ ಮತ್ತೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಮೇಲೇ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗಾದರೂ ಇಷ್ಟ ಆದರೆ ನೋಡಿ. ನನ್ನ ವಿಡಿಯೋ ಅಂತಲ್ಲ, ಯಾರ ವಿಡಿಯೋ ಆದರೂ ಅಷ್ಟೇ. ನಿಮ್ಗೆ ಇಷ್ಟ ಇಲ್ವಾ ಸ್ವೈಪ್ ಮಾಡ್ಬೋದು. ನಿಮ್ಗೆ ಅವ್ರ ವಿಡಿಯೋ ಬಂದಿದ್ದ ತಕ್ಷಣ ಬೇರೆ ವಿಡಿಯೋ ನೋಡ್ಬೋದು. ಆದರೆ ಕಮೆಂಟ್ ಮಾಡಿ ಅವ್ರಿಗೆ ಹರ್ಟ್ ಮಾಡಬೇಡಿ. ಸುಮ್ಮನೆ ನೀವು ವಿಡಿಯೋಸ್ ಚೆನ್ನಾಗಿ ಮಾಡಲ್ಲ, ನೀವು ಇದು ಮಾಡಲ್ಲ ಅದು ಮಾಡಲ್ಲ ಅಂತಂತೇಳಿದ್ರೆ ಅವ್ರಿಗೂ ಬೇಜಾರಾಗಿರುತ್ತೆ. ಚೆನ್ನಾಗಿ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತಂತಲೇ ಹೇಳಿ, ಬೇಕಿದ್ರೆ ತಿದ್ಕೊಳ್ಳೋಣ. ಮೇಡಮ್ ನಿಮ್ಮ ವಿಡಿಯೋದಲ್ಲಿ ಇದನ್ನು ಸರಿ ಮಾಡ್ಕೊಳ್ಳಿ ಅಥವಾ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ವಿಡಿಯೋ ಅಥವಾ ಏನು ಎತ್ತ ಅಂತ ಒಂದು ಕಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಮಾಡಲೇಬೇಡಿ, ನೀವು ನಿಮ್ಮ ವಿಡಿಯೋ ನೋಡೋದಕ್ಕೆ ಆಗೋದಿಲ್ಲ, ಜನಗಳು ಕೂಡ ನೋಡೋದಿಲ್ಲ. ಎಲ್ಲ ಜನಗಳು ಕರ್ಕೊಂಬಂದು ನಿಮ್ಮನೇಲೇ ಇಟ್ಕೊಂಡಿದ್ದೀರಾ. ಕರ್ನಾಟಕದ ಜನ ಎಲ್ಲ ನಿಮ್ಮನೇಲೇ ಇದ್ದಾರಾ? ನೀವು ಹೇಳ್ದಂಗೆ ಕೇಳ್ತಾರಾ? ನೀವು ನೋಡಿ ಅಂದರೆ ನೋಡ್ತಾರೆ, ನೋಡಬೇಡಿ ಅಂದರೆ ನೋಡಲ್ವಾ? ಸೊ ಈ ಥರ ಕಮೆಂಟ್ಗಳನ್ನ ಹಾಕಬೇಡಿ ಅಷ್ಟೇ ನಾನು ಹೇಳೋವಂಥದ್ದು. ಬೇರೆ ಇನ್ನೇನೂ ಇಲ್ಲ. ಈ ಒಂದು ಕಮೆಂಟ್ ಬಗ್ಗೆನೇ ಮಾತಾಡಬೇಕಿತ್ತು, ಆದರೆ ಮನಸ್ಸಿನ ಮಾತು ಕೂಡ ಹೇಳಬೇಕಿತ್ತು. ನನಗೆ ತುಂಬ ಜನ ನೋಡಿ, ತುಂಬ ವ್ಯೂಸ್ ಬಂದು, ತುಂಬ ಕಮೆಂಟ್ಸು ಬರ್ದೇ ಇದ್ರೂ ಪರವಾಗಿಲ್ಲ. ಖುಷಿಯಿಂದ ಎಷ್ಟು ಜನ ನೋಡ್ತಾರೆ ಅಷ್ಟು ಜನನೇ ನೋಡಲಿ. ವ್ಯೂಸ್ ಬರೋದು ಬಿಡೋದು ಯೂಟ್ಯೂಬು
ಇದಕ್ಕೆ ಬಿಟ್ಟಿದ್ದು. ಅವರು ಏನು ನಮ್ಮ ಚಾನಲ್ನ ಇದು ಮಾಡಿದ್ರೆ, ನಮ್ಮ ವೀಡಿಯೋಸ್ನ ರೆಕಮೆಂಡ್ ಮಾಡಿದ್ರೆ ಖಂಡಿತ ಬರುತ್ತೆ. ಯಾರು ನೋಡಲಿ ಯಾರು ಬಿಡಲಿ ಅಂತ ನೋಡ್ತಾ ಕೂತ್ಕೊಳ್ಳಲ್ಲ, ವ್ಯೂಸ್ಗಳು ಬಂದೇ ಬರುತ್ತೆ. ಆವಾಗ ಅದು ಒಂದು ಟೈಮ್ ಬರುತ್ತೆ ಅಂತ ಕಾಯ್ತೀನಿ ನಾನು. ಅದು ಬಿಟ್ಟರೆ ಅದೇ ಹೇಳಿದ್ನಲ್ಲ, ಯಾರಿಗೂ ಈ ಥರ ಕಮೆಂಟ್ ಮಾಡಬೇಡಿ, ಹರ್ಟ್ ಮಾಡಬೇಡಿ, ಬೇಜಾರು ಮಾಡಬೇಡಿ. ನಾನು ಬೇಜಾರಾಗಿದ್ದೀನಿ ಅಂತ ಅಲ್ಲ, ನಾನು ತುಂಬ ನಾರ್ಮಲ್ಲಾಗಿ ಇಲ್ಲಿ ಆದಷ್ಟು ಏನು ಹೇಳೋಕ್ಕಾಗುತ್ತೆ ಅದನ್ನು ಹೇಳಿದ್ದೀನಿ, ಅಥವಾ ಕೆಟ್ಟದಾಗೇನು ನಾನು ನಿಮಗೆ ಹೇಳಿಲ್ಲ. ಇದು ಹೆಂಗೆ ಹೇಳಬೇಕೋ ಹಂಗೆ ಹೇಳಿದ್ದೀನಿ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೋಡ್ತಾ ಇದ್ದರೆ, ನೋಡಿಲ್ಲ ಅಂತಂದರೆ ಆ ಥರ ಮೆಂಟಾಲಿಟಿಯವ್ರು ಯಾರು ಇದ್ದವ್ರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕಾಗಿ. ಎಲ್ಲರಿಗೂ ಬಾಯ್. ನನ್ನ ವ್ಯೂವರ್ಸ್ ಏನಿದ್ದಾರೆ, ನನ್ನ ವಿಡಿಯೋನ ಇಷ್ಟಪಡೋ ಅಂಥವ್ರು ಏನಿದ್ದಾರೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಷ್ಟ ತನಕ ನೋಡಿದ್ದಕ್ಕಾಗಿ. ಹಿಂದಿನ ವಿಡಿಯೋಗಳು ಕೂಡ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.